ನರಸಾಪುರ ಬಂಗಾರು ಬೆಟ್ಟದ ತಪ್ಪಲಿನಲ್ಲಿ ನಾಗದೇವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ. ಚಿಂತಾಮಣಿ ತಾಲೂಕಿನ ಕೋಟೆಕಲ ಗ್ರಾಮ ಪಂಚಾಯಿತಿಯ ನರಸಾಪುರದ ಬಂಗಾರು ಬೆಟ್ಟದ ತಪ್ಪಲಿನಲ್ಲಿ ಚಿನ್ನ ನರಸಪ್ಪಗಾರಿ ಕುಟುಂಬದವರಿಂದ ನಾಗರ ದೇವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ನಾಗದೇವರ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ಹೋಮ, ಹವನ, ಕಲಾಭಿಷೇಕ ಮತ್ತು ಅಶ್ಲೇಷ ಬಲಿ ಪೂಜೆಗಳು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಪುರೋಹಿತ ಪ್ರಸನ್ನ ಕುಮಾರ್ ತಂಡದವರಿಂದ ಹೋಮ ಕಾರ್ಯಕ್ರಮವೂ ಸಹ ಅದ್ದೂರಿಯಾಗಿ ವಿಜೃಂಭಣೆಯಿಂದ ವಿಧಿವಿಧಾನಗಳಲ್ಲಿ ನಡೆಸಿಕೊಟ್ಟಿತು. ನಾಗದೇವತಾ ಪ್ರತಿಷ್ಠಾಪನಾ ಚಿನ್ನ ನರಸಪ್ಪಗಾರಿ ಕುಟುಂಬದವರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ತತ್ವಹೋಮ, ಹದಿವಾಸ ಹೋಮ, ನಾಗಮೂಲ ಮಂತ್ರ ಹೋಮ ಮತ್ತು ಪೂರ್ಣಾಹುತಿ ಸೇರಿದಂತೆ ಬೆಳಗ್ಗೆ ಅಷ್ಟೋತ್ತರ, ಪಂಚಾಮೃತ ಅಭಿಷೇಕ, ನೂತನ ನಾಗದೇವತಾ ಮೂರ್ತಿಗಳ ಪ್ರತಿಷ್ಠಾಪನೆಯ ನಂತರ ಮಹಾಪೂಜೆ ಮತ್ತು ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೆಂಕಟರಾಯಪ್ಪ, ಲಕ್ಷ್ಮೀದೇವಮ್ಮ, ವೆಂಕಟೇಶಪ್ಪ, ಅರುಣಾ ಶ್ರೀನಿವಾಸಪ್ಪ, ಸ್ವಾತಿ, ನಾಗೇಶ್ ಮತ್ತು ನರಸಾಪುರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಮಾಡಿಸ್ಕೊಡ್ತಾ ಇರೋದವರು, ಅವ್ರಿಗೂ ಗ್ರಾಮಸ್ಥರು ಎಲ್ಲ ಸೇರಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ ಅನ್ನೋ ಒಂದು ಉದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ನಾಗ ಪ್ರತಿಷ್ಠೆಯನ್ನು ನಿನ್ನೆ ಇವತ್ತು 2 ದಿವಸ ತುಂಬ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದಾರೆ. ಅವ್ರ ಕೋರಿಕೆಗಳೇನೇನಿದೆ, ಆ ಗ್ರಾಮಕ್ಕೆ ಏನೇನು ಸೌಕರ್ಯಗಳು ಬೇಕೋ ಎಲ್ಲನೂ ಆ ಭಗವಂತ ನೆರವೇರಿಸಿಕೊಳ್ಳಿ ಅಂತೇಳ್ಬಿಟ್ಟು ಆ ನವನಾಗೇಂದ್ರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. 4 ಗಂಟೆ 55 ನಿಮಿಷದಿಂದ 6 ಗಂಟೆ 10 ನಿಮಿಷ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಗ ಪ್ರತಿಷ್ಠೆಯಾಗಿದೆ. ಪ್ರಾಣ ಪ್ರತಿಷ್ಠೆಯಾಗಿ ನೇತ್ರೋನ್ಮಿಲನ ಆಗಿ ಮತ್ತು ಕಲಾನ್ಯಾಸಾದಿ ಹೋಮಗಳೆಲ್ಲನೂ ಮಾಡಿ ಮತ್ತು ಭಕ್ತಾದಿಗಳ ಕೈಯಲ್ಲಿ ನವಗ್ರಹ ಪೂಜೆ ಹೋಮ ಎಲ್ಲ ಮಾಡಿಸಿ ಅವರಿಗೆ ಒಂದು ಆಶೀರ್ವಾದ ಪೂರ್ವಕವಾಗಿ ಆ ಭಗವಂತನ ಅನುಗ್ರಹ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಈ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.